Hello everyone, I am Akash, student of Interface College. Previous class we will discuss about control statements. Today we will discuss about switch case. What is switch case? Switch case is a statement is used to execute a one out of many possible blocks of code based on value of a expression. ಒಂದು ಎಕ್ಸ್ಪ್ರೆಷನ್ನಲ್ಲಿ ನಾವು ಬೇಸ್ಡ್ ಆ ಬೇಸ್ ಮೇಲೆ ಎಷ್ಟು ಔಟ್ಪುಟ್ ಬೇಕಾದ್ರೂ ತೆಗಿಬೋದು. ಮಸ್ಟ್ ಪಾಸಿಬಲ್ ಬ್ಲಾಕ್ಸ್ ನಾವು ಕೋಡ್ ಎಷ್ಟು ಬೇಕಾದ್ರೂ ಬ್ಲಾಕ್ಸ್ ಮೇಲೆ ಎಷ್ಟು ಬೇಕಾದ್ರೂ ಕೋಡ್ ಮೇಲೆ ನಾವು ತೆಗಿಬೋದು. ಅದು ಈ ಸ್ವಿಚ್ ಕೇಸ್ನಲ್ಲಿ. ಇಟ್ ಈಸ್ ಎ ಪರ್ಟಿಕ್ಯುಲರ್ಲಿ ಯೂಸ್ಫುಲ್ ವೆನ್ ಯು ಹ್ಯಾವ್ ಮಲ್ಟಿಪಲ್ ಕಂಡೀಷನಲ್ಲಿ ಇಷ್ಟು ಚೆಕ್ ನಾವು ಎಷ್ಟು ಕಂಡೀಷನಲ್ಲಿ ಎಷ್ಟು ಚೆಕ್ ಮಾಡ್ತೀವೋ ಅದು ಈಸಿಯಾಗಿ ಪರ್ಟಿಕ್ಯುಲರಾಗಿ ಸ್ವಿಚ್ ಕೇಸಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಇಟ್ ಕೆನ್ ಬಿ ಮೇಕ್ ಎ ಕೋಡ್ ಮೋರ್ ರೀಡೇಬಲ್ ದೆನ್ ಯೂಸಿಂಗ್ ಎ ಮಲ್ಟಿಪಲ್ ಇಫ್ ಎಲ್ಸ್ ಇಫ್ ಸ್ಟೇಟ್ಮೆಂಟ್. ಇಫ್ ಎಲ್ಸ್ ಇಫ್ ಸ್ಟೇಟ್ಮೆಂಟ್ಸಲ್ಲಿ ಯೂಸ್ಫುಲ್ ಆಗ್ತವೆ ಎಷ್ಟು ಬೇಕಾದ್ರೂ ಕೋಡ್ ಈ ಸ್ವಿಚ್ ಕೇಸಲ್ಲಿ. ಕಮ್ ಲೆಟ್ಸ್ ಸಿ ದ ಒನ್ ಸಿಂಟೆಕ್ಸ್ ಆಫ್ ಸ್ವಿಚ್ ಕೇಸ್. ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ ಒನ್ ಬ್ಲಾಕ್ ಆಫ್ ಕೋಡ್ ಆಫ್ ಎಕ್ಸಿಕ್ಯೂಟಿಂಗ್ ಎಕ್ಸ್ಪ್ರೆಷನ್ ಸ್ಟೇಟ್ಮೆಂಟ್ ಕಾನ್ಸ್ಟೆಂಟ್ ಒನ್ ಮತ್ತು ಬ್ರೇಕ್ ಕೇಸ್ ಕಾನ್ಸ್ಟೆಂಟ್ ಟು ಎರಡನೇ ಬ್ಲಾಕ್ is code executed by if expression. Break if you can it is a lines of needed. Black is code executed if expression doesn't match any case. ಇದು ಅಂದರೆ ಈ ಸಿಂಟೆಕ್ಸ್ನಲ್ಲಿ ಮೂರು ಸ್ಟೇಟ್ಮೆಂಟ್, ಮೂರು ಕಾನ್ಸ್ಟೆಂಟ್ ಬ್ರೇಕ್ ಮತ್ತು ಬ್ರೇಕ್ ಇದ್ರಾಗೆ ಟ್ರೂ ಆಗಿದ್ರೆ ಇದಕ್ಕೆ ಬರ್ತದೆ ಮತ್ತು ಬ್ರೇಕ್ ಆಗುತ್ತೆ. ಅದು ಟ್ರೂ ಆಗಿದ್ರೆ ಅದು ನಮಗೆ ಔಟ್ಪುಟ್ ಕೊಡುತ್ತೆ. ಮತ್ತು ನೆಕ್ಸ್ಟು ಇದು ಟ್ರೂ ಆಗಿತ್ತಾ ಇದು ಔಟ್ಪುಟ್ ಕೊಡುತ್ತೆ. ಮತ್ತು ಬ್ರೇಕ್ ಆಗಿತ್ತಾ ಅಲ್ಲಿಗೆ ನಿಲ್ಲುತ್ತೆ. ಆ ಸ್ಟೇಟ್ಮೆಂಟ್ ಅಲ್ಲಿಗೆ ನಿಲ್ಲುತ್ತೆ. ಮತ್ತು ಈ ಡಿಫಾಲ್ಟ್ನಲ್ಲಿ ಅದು ಟ್ರೂ ಆಗಿದ್ದರೆ ಅದು ಕೊಡುತ್ತೆ. ಮತ್ತು ಇದಕ್ಕೆ ಹಂಗೆ ನೆಕ್ಸ್ಟ್ ಬರ್ತದೆ. ಇದು ಟ್ರೂ ಆಗೈತೆ ಇಲ್ಲ ಅಂತ ನೋಡುತ್ತೆ. ಇದು ಫಾಲ್ಸ್ ಆಗಿದ್ರೆ ಮತ್ತು ಹೊರಗಡೆ ಬರ್ತದೆ ಈ ಡಿಫಾಲ್ಟ್ನಲ್ಲಿ. ಮತ್ತು ಎಕ್ಸ್ಪ್ರೆಷನ್ ಇನ್ ದ ವ್ಯಾಲ್ಯೂ ಆರ್ ವೇರಿಯೇಬಲ್ ಟು ದ ವ್ಯಾಲ್ಯೂವೇಟೆಡ್. ಅಂದರೆ ವ್ಯಾಲ್ಯೂ ಮತ್ತು ಆರ್ ವೇರಿಯೇಬಲ್ ಟು ಇವ್ಯಾಲ್ಯೂವೇಟೆಡ್. ದ ಕೇಸ್ ಆಫ್ ಕಂಡೀಷನಲ್ ಇದರಲ್ಲಿ ನೋಡ್ತಾ ಹೋಗ್ತೀವಿ ಸ್ಟೇಟ್ಮೆಂಟಲ್ಲಿ ಸ್ವಿಚ್ ಕೇಸಲ್ಲಿ. ಮತ್ತು ಕೇಸ್ ಕಾನ್ಸ್ಟೆಂಟ್ ಒನ್ ಕಾನ್ಸ್ಟೆಂಟ್ ಟು ಅಂದರೆ ಈಚ್ ಕೇಸ್ ಡಿಫೈನ್ಡ್ ಎ ಪಾಸಿಬಲ್ ಆಫ್ ದ ಎಕ್ಸ್ಪ್ರೆಷನ್ ಇಫ್ ದ ಎಕ್ಸ್ಪ್ರೆಷನ್ ಮ್ಯಾಚ್ ದ ಕೇಸ್. ಅಂದರೆ ಮ್ಯಾಚ್ ಆಗಿದಾವೆ, ಒಂದಕ್ಕೊಂದು ಮ್ಯಾಚ್ ಆಗಿದಾವೆ ಕೋಡ್ ಅಂಡರ್ ದ ಕೇಸ್ ಎಕ್ಸಿಕ್ಯೂಟೆಡ್. ಒಂದಕ್ಕೊಂದು ಮ್ಯಾಚ್ ಆಗಿದ್ರೆ ಈ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಬ್ರೇಕ್ ಆಫ್ಟರ್ ದ ಕೇಸ್ ಈ ಎಕ್ಸಿಕ್ಯೂಟೆಡ್ ದ ಬ್ರೇಕ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ಸ್ ದ ಸ್ವಿಚ್ ಬ್ಲಾಕ್. ಅಂದರೆ ಸ್ವಿಚ್ ಬ್ಲಾಕಲ್ಲಿ ಬ್ರೇಕ್ ಅಂದರೆ ಆಟೋಮೆಟಿಕಲಿ ಇಟ್ ಈಸ್ ಎ ವಿಲ್ ಎಕ್ಸಿಕ್ಯೂಟೆಡ್. Executed break program will continue existing next case. Default this optional case none of the case enables to case let's match the expression to default case is executed. Expansion of the example. We use it to promote it enter the number 1 between 1 and 7. ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ ಇವ್ಯಾಲ್ಯೂಯೇಟ್ಸ್ ದ ವ್ಯಾಲ್ಯೂ ಆಫ್ ವೇರಿಯೇಬಲ್ ಮತ್ತು ಡೇ 1 to 7 ಡೇಸ್. ಮತ್ತು ಈ ಒಂದು ಎಕ್ಸ್ಪ್ರೆಷನ್ ತಗೊಳ್ಳೋದು ಮತ್ತು ಒಂದು ಎಕ್ಸಾಂಪಲ್ 1 to 7 ತಗ ಡೇಸ್ ಪ್ರಿಂಟ್ ಮಾಡೋದು. ನಮಗೆ ಯಾವ ಡೇ ಬೇಕೋ ಆ ಡೇ ಸ್ವಿಚ್ ಕೇಸಲ್ಲಿ ಹಾಕಿದರೆ ನಮಗೆ ಆ ಡೇ ಯಾವತ್ತು ಅಂತ ಕೊಡ್ತಾ ಹೋಗುತ್ತೆ. ಓಪನಿಂಗ್ ಇನ್ಪುಟ್ 1/7 ಪ್ರಿಂಟ್ಸ್ ಕರಸ್ಪಾಂಡಿಂಗ್ ಡೇ ಆಫ್ ದ ವೀಕ್. ಇಫ್ ದ ಇನ್ಪುಟ್ ನಾಟ್ ವಿತಿನ್ ದ ರೇಂಜ್ 1ರಿಂದ 7 ಅದೇ 1ರಿಂದ 7 ಬಿಟ್ಟು ಬೇರೆ ದಿನ ಕೊಟ್ಟರೆ ನಮಗೇನಾಗುತ್ತೆ ಡಿಫಾಲ್ಟಾಗಿ ಹೊರಗಡೆ ಬರ್ತದೆ. ಎರರ್ ಮೆಸೇಜ್ ಡಿಸ್ಪ್ಲೇ ಅಂದರೆ ಆ ಎರರ್ ಮೆಸೇಜ್ ಆಮೇಲೆ ಡಿಸ್ಪ್ಲೇ ಆಗುತ್ತೆ. ಕೀ ಪಾಯಿಂಟ್ಸ್. ದ ಸ್ವಿಚ್ ಸ್ಟೇಟ್ಮೆಂಟ್ ಈಸ್ ಪ್ರೊವೈಡ್ಸ್ ಎ ಸಿಂಪಲ್ ಆ್ಯಂಡ್ ಕ್ಲಿಯರ್ಲಿ ಹ್ಯಾಂಡಲ್ ದ ಮಲ್ಟಿಪಲ್ ಕಂಡೀಷನ್ಸ್ ಬೇಸ್ಡ್ ಆನ್ ಒಂದು ಸಿಂಗಲ್ ವೇರಿಯೇಬಲಲ್ಲಿ ಸ್ವಿಚ್ ಕೇಸು ಕ್ಲಿಯರಾಗಿ ನಮಗೆ ಹ್ಯಾಂಡಲ್ ಮಾಡುತ್ತೆ ಈ ಮಲ್ಟಿಪಲ್ ಕಂಡೀಷನ್ಸ್ನಲ್ಲಿ. ಮತ್ತು ಕೇಸ್ ಕರಸ್ಪಾಂಡಿಂಗ್ಸ್ ಟು ಪಾಸಿಬಲ್ ವ್ಯಾಲ್ಯೂ ಆಫ್ ದ ಎಕ್ಸ್ಪ್ರೆಷನ್. ಕೇಸಲ್ಲಿ ಪಾಸಿಬಲ್ ವ್ಯಾಲ್ಯೂ ಎಕ್ಸ್ಪ್ರೆಷನ್ ಇರ್ತವೆ. ಮತ್ತು ಬ್ರೇಕ್ ಸ್ಟೇಟ್ಮೆಂಟ್ ಎನ್ಶೂರ್ ದಟ್ ಓನ್ಲಿ ದ ಮ್ಯಾಚಿಂಗ್ ಎ ಕೇಸ್ ಇನ್ ಎಕ್ಸಿಕ್ಯೂಟೆಡ್. ಕೇಸ್ ಇದೆ ಮ್ಯಾಚಿಂಗ್ ಆಗಿ ಈ ಕೇಸ್ ಅನ್ನೋದು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಈ ಡಿಫಾಲ್ಟ್ ಅಂದರೆ ಇನ್ ದ ಕೇಸ್ ಆಫ್ ಆಪ್ಷನಲ್ ಬಟ್ ಯೂಸ್ಫುಲ್ ಹ್ಯಾಂಡಲಿಂಗ್ ದ ಇನ್ವ್ಯಾಲ್ಯೂಡ್ ಆರ್ ಅನ್ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಸ್. ಅಂದರೆ ಡಿಫಾಲ್ಟ್ ಅಂದರೆ ಇನ್ವ್ಯಾಲ್ಯೂಡು ಏನಾದರೂ ನಮ್ಗೆ ತಪ್ಪಾಗಿ ಕೊಟ್ಟರೆ ಅನ್ಎಕ್ಸ್ಪೆಕ್ಟೆಡಾಗಿ ಕೊಟ್ಟರೆ ನಮಗೇನಾಗುತ್ತೆ ಹೊರಗಡೆ ಬಂದುಬಿಡುತ್ತೆ ಆ ಡಿಫಾಲ್ಟಲ್ಲಿ. Come let's see the one example.
machine ಎಷ್ಟು ಇರತ್ತೆ. ಸ್ವಿಚ್ ಕೇಸ್ ಡೇಸ್ ಕೊಡ್ತಾ ಹೋಗ್ತೀವಿ. ಕೇಸ್ ಒನ್ನಲ್ಲಿ ಪ್ರಿಂಟ್ ಎಫ್ ಮಂಡೇ ಮತ್ತು ಬ್ರೇಕು. ಆ ಮಂಡೇ ಕೊಟ್ಟರೆ ಮಂಡೇ ಆಗಿ ನಮಗೆ ಔಟ್ಪುಟ್ ಬರುತ್ತೆ. ಕೇಸ್ ಟೂನಲ್ಲಿ ಥರ್ಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಆಗಿ ಎಲ್ಲ ಕೇಸಲ್ಲೂ ಒಂದೊಂದು ಡೇಸ್ ಕೊಡ್ತಾ ಹೋಗ್ತೀವಿ. ಬ್ರೇಕ್ ಅಂದರೆ ಆ ಬ್ರೇಕ್ ನಾವು 6 ಅಂತ ಕೊಟ್ಟರೆ ಸ್ಯಾಟರ್ಡೇ ಅಂತ ಬರುತ್ತೆ. ಇಲ್ಲಾಂದರೆ ನಮಗೆ ಅಲ್ಲಿಗೆ ಬ್ರೇಕ್ ಆಗುತ್ತೆ ಆ ಸ್ಟೇಟ್ಮೆಂಟು. ಮತ್ತು ಡಿಫಾಲ್ಟಲ್ಲಿ ನಾವು ಏನಾದರೂ ಬೇರೆ ಕೊಟ್ಟರೆ ಇನ್ವ್ಯಾಲಿಡ್ ಆಗಿ ಪ್ರಿಂಟ್ ಎಫ್ ಇನ್ವ್ಯಾಲಿಡ್ ಪ್ರಿಂಟ್ ಆಗಿ ಎಂಟರ್ ದ ನಂಬರ್ ಬಿಟ್ವೀನ್ ಅಂದರೆ 1 ಇಂದ 7 ಒಳಗೆ ಕೊಡ್ರಿ ಅಂತ ಈ ಪ್ರಿಂಟ್ ಎಫ್ ಹೇಳ್ತಾ ಹೋಗುತ್ತೆ. ಕಾಂಪ್ಲೆಕ್ಸ್ ಇದೆ ಒಂದು 4 ಅಂತ ಕೊಟ್ಟರೆ ಥರ್ಸ್ಡೇ ಅಂತ ಬಂತು. ದಿಸ್ ಇಸ್ ದ ಔಟ್ಪುಟ್ 4 ಥರ್ಸ್ಡೇ. ಕಾಂಪ್ಲೆಕ್ಸ್ ಒಂದು ಡಿಫಾಲ್ಟ್ ಸ್ಟೇಟ್ಮೆಂಟ್ ಔಟ್ಪುಟ್. Invalid input, please enter the number between the 1 to 7. See, this is default statement. 1 ರಿಂದ 7 ಒಳಗೆ ನೀವು ನಂಬರನ್ನು ಕೊಡ್ರಿ. ಡಿಫಾಲ್ಟ್ ಇನ್ವ್ಯಾಲಿಡ್ ಆಗಿ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಹೋಗಿ. ಎಸ್, ಓಕೆ, ಥ್ಯಾಂಕ್ ಯು.